ಆಕ್ಚುಲಿ ಸಾಮಾಜಿಕ ಹೋರಾಟಗಾರರು ಮತ್ತೆ ಅಡ್ವೊಕೇಟ್ ಪುಟ್ಟೇಗೌಡರ ಜೊತೆ ನಾನಿದ್ದೀನಿ. ಸೊ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಬಡವರಿಗೆ ಅನ್ಯಾಯ ಆಗಿದೆ ಅಂತೆ. ಸೊ ಏನ್ ಅನ್ಯಾಯ ಆಗಿದೆ, ಇದು ಯಾರ ಜಮೀನು, ಯಾರು ಕಬಳಿಕೆ ಮಾಡ್ಕೊಂಡಿದ್ದಾರೆ ಈ ಜಮೀನಿನ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಆರೋಪ ಸರ್ ಇದು? ಸರ್ ನೋಡಿ, ನಾವು ಇಲ್ಲಿ ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ ನೈಸ್ ಕಂಪ್ನಿ ಮಾಡ್ಕೊಂಡು ಈಗ ಲೂಟಿ ಮಾಡ್ತಾರದೇ ಜಾಸ್ತಿ. ಅವರು ಆ ಟೋಲ್ ಹೆಸರಿನಲ್ಲಿ ಟೋಲ್ ಅವಧಿ ಮುಗಿದಿದ್ರು ದಂಧೆ ಮಾಡ್ಕೊಂಡು ಕೂತವ್ರೆ. ಇಲ್ಲಿ ನೈಸ್ ರೋಡ್ ಏನು ಹಾದು ಹೋಗಿದೆ, ಅಕ್ಕಪಕ್ಕದ ಜಾಗ, ಬಡವರ ಬಲಿಗರ ಜಾಗಗಳನ್ನೆಲ್ಲ ಲೂಟಿ ಮಾಡೋದು, ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಪ್ನಿ ಹೆಸರಲ್ಲಿ ಕೂರಿಸ್ಕೊಳ್ಳೋದು ಬರೀ ಇದೆ ಭೂಮಾಫಿಯಾಗಳು. ಇವತ್ತು ನೋಡಿ, ಇವರು ದಲಿತರು 1939ರಲ್ಲಿ ದರಖಾಸ್ತು ಮೂಲಕ ಲ್ಯಾಂಡ್ ನ ಇದಾಗಿರೋದು, ಅಲಾಟ್ಮೆಂಟ್ ಆಗಿರುವಂತದ್ದು. ಎಷ್ಟು 95 ವರ್ಷದ ಸ್ವಾಧೀನದಲ್ಲಿದ್ದಾರೆ ಇವರು. 95 ವರ್ಷ, 100 ವರ್ಷ ಆಸುಪಾಸಲ್ಲಿದ್ದಾರೆ. 100 ವರ್ಷದಿಂದ ಇವರು ತಲೆ ತರಾಂತರಗಳಿಂದ, ಮುತ್ತಾತನ ಕಾಲದಿಂದ ಲಿಂಗ ಅನ್ನೋರ ಹೆಸರಲ್ಲಿ ಖಾತೆಯಾಗಿದೆ. ಇದು ದರಖಾಸ್ತು ಮೂಲಕ ಬಂದಿದೆ. 95 ವರ್ಷಗಳಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. ಇವತ್ತು ತಾತ ಮುತ್ತಾತನ ಕಾಲದಿಂದ ಸ್ವಾಧೀನ ಮಾಡ್ಕೊಂಡ್ ಬಂದಿದ್ದಾರೆ. ಬೆಳೆಯನ್ನ ಬೆಳ್ಕೊಂಡ್ ಬಂದಿದ್ದಾರೆ. ರಾಗಿ ಜೋಳ ಎಲ್ಲ ಬೆಳೆಯನ್ನ ಹಾಕೊಂಡ್ ಬಂದಿದ್ದಾರೆ. ಸಮಸ್ಯೆ ಇವತ್ತೇನಂದ್ರೆ 98 ಗಂಟೆ ಇವ್ರ ಹೆಸರಲ್ಲಿ ಆರ್ಟಿಸಿ ಬಂದಿದೆ. 1998 ಗಂಟೆ ಇವತ್ತು ಆರ್ಟಿಸಿ ಬಂದಿದೆ. ಈಗ ಅವನು ಯಾವನ ಅಶೋಕ್ ಕೇಣಿ ಬಂದ, ಏನದು ಲ್ಯಾಂಡ್ ಲಾರ್ಡ್ಸ್ ಅವರಲ್ಲ, ಸಾವಿರಾರು ಕೋಟಿ ದುಡ್ಡಿರೋರು. ಭಗವಂತ ಕೊಟ್ಟಿದ್ದಾನಲ್ವಾ ಆಲ್ರೆಡಿ. ಇವ್ರಿಗೆ ಲೂಟಿ ಮಾಡೋದಕ್ಕೆ ಬಡವರು ಜಾಗನೇ ಬೇಕಾ, ದಲಿತರ ಜಾಗಗಳೇ ಬೇಕಾ, ಅದು SC ST ಗ್ರಾಂಡ್ ಜಮೀನೇ ಬೇಕಾ ಇವ್ರಿಗೆ? ಕ್ಲೀನ್ ಆಗಿ ಬಂದ್ರು ನೋಡಿ, ಎಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ ಗಳಿದೆ ಅಂದ್ರೆ ಕ್ಲಿಯರ್ ಡಾಕ್ಯುಮೆಂಟ್ ತೋರಿಸ್ಕೊಡ್ತೀನಿ. ಅಲೋಫರ್ ಅಶೋಕ್ ಕೇಣಿ ಮಾಡಿರೋ ಕೆಲಸ ಏನು ಅಂತ 1939ರಲ್ಲಿ ಕ್ಲೀನ್ ಆಗಿ ದರಖಾಸ್ತು ಮೂಲಕ ಮಂಜೂರಾಗಿರುವಂತಹ ಜಾಗ ಲಿಂಗ ಅವರಿಗೆ. ಇದು 1939ರಲ್ಲಿ ಗ್ರಾಂಟ್ ಆಗಿದೆ. ಇದು ಕ್ಲಿಯರ್ ಡಾಕ್ಯುಮೆಂಟ್ಸ್, ಇದು ಸರ್ಕಾರದ ಡಾಕ್ಯುಮೆಂಟ್ಸ್ ಗಳಿವೆಲ್ಲ ನೋಡಿ. ಇದು 1998 ಅಂದ್ರೆ 98 ಗಂಟನು ಲಿಂಗ ಅವರ ಹೆಸರಿನಲ್ಲಿ ಆರ್ಟಿಸಿ ಕೂತಿದೆ. 2003-4 ನಂತರ ಕಂಪ್ಯೂಟರ್ ಆರ್ಟಿಸಿ ಆಯ್ತು, ಅಲ್ಲಿ ಗಂಟನೂ ಕೂತಿದೆ ಇದು. ಇವರು ಅನ್ಎಜುಕೇಟೆಡ್, ಅವ್ರಿಗೆ ಎಜುಕೇಶನ್ ಇಲ್ಲ, ಅಶಿಕ್ಷಿತರವರೆಲ್ಲ. ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಳ್ಳೋದು ಮಾಹಿತಿ ಇಲ್ಲ ಅವ್ರಿಗೆ, ಬಿಟ್ಟಿದ್ದಾರೆ. ಈಗ ನೋಡಿ ಹಣೆ ಬರಕ್ಕೆ ಇವ್ರಿಗೆ ಈಗ ಏನಾಗಿದೆ ನೋಡಿ. ಈಗ ಡೈರೆಕ್ಟ್ 2024-25ರಲ್ಲಿ ನಂದಿ ಎಕನಾಮಿಕಲ್ ಕಾರಿಡಾರ್ ಪ್ರೈವೇಟ್ ಲಿಮಿಟೆಡ್ಗೆ ಕೂತ್ಕೋತು ಆರ್ಟಿಸಿ. ಕೂತ್ಕೋತು ಕೈಯ ಅಂತ ಮಾಡ್ಕೊಬಿಟ್ರು. ಕೈಯ ತೋರಿಸ್ತೀನಿ ಎಂತೆಂತ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇವರು. ಬಡವರುಗಳನ್ನ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅವ್ರಿಗೆ. ಅಂತವ್ರ ಮೇಲೆ ಬಂದ್ಬಿಟ್ಟು ದೌರ್ಜನ್ಯ ಮಾಡೋದು ಇವರು. ನೋಡಿ ಇದು ಎಂತ ಕೆಲಸಗಳು ಮಾಡ್ತಾರೆ ಅಂದ್ರೆ ನೋಡಿ, ಈ ಜಾಗ ಏನಾಗಿದೆ ಇವತ್ತಿನ ಗಂಟದು ಇವರೇ ಪೊಸಿಷನ್ ಅಲ್ಲಿರೋದು, ಎರಡನೇ ಮಾತಿಲ್ಲ. ಇವತ್ತು ನೋಡಿ ಇವರೇ ಬಂದಿದ್ದಾರೆ, ಇವರೇ ಇದ್ದಾರೆ, ಇವರೇ ವ್ಯವಸಾಯಗಳನ್ನ ಮಾಡ್ತಿದ್ದಾರೆ. ಇದು ಕುಂಬಳಗೂಡು ತಾಲೂಕು BM ಕಾವಲು ಗ್ರಾಮ, ಸರ್ವೆ ನಂಬರ್ 23, 7 ಎಕರೆ, 6 ಎಕರೆ 27 ಕೊಂಡೆ ಜಾಗ ಇದೆ, 7 ಎಕರೆ ಆಸುಪಾಸಲ್ಲಿ. ಇವ್ರೇನ್ ಮಾಡ್ತಾರೆ, ಅವನ್ ಯಾರೋ ಹನುಮಂತಪ್ಪನ ಮಗ, ನಾರಾಯಪ್ಪನ ಮಗ ಅಂದ್ಬಿಟ್ಟು ಒಬ್ಬನ ಕ್ರಿಯೇಟ್ ಮಾಡ್ತಾರೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ ಎಂಟ್ರಾದ. ಈ SC ಲ್ಯಾಂಡ್ಗೂನು ಅವನು ಅಶೋಕ್ ಕೇಣಿ ಯಾವ್ದು ಪಾಪ ಜಾತಿ ಬಗ್ಗೆ ಮಾತಾಡಲ್ಲ ನಾನು, ಅವ್ರು ಯಾರೋ ಒಬ್ರು ಲಿಂಗಾಯತ ಅಂತ ತಿಳ್ಕೊಳ್ಳಿ. ಈಗ SC ಜಾಗಕ್ಕೂ ಆ ಲಿಂಗಾಯತಂಗೂ ಏನ್ ಸಂಬಂಧ? SC ಜಾಗಕ್ಕೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರ್ಬೇಕಲ್ಲ. ಡಾಕ್ಯುಮೆಂಟ್ಸ್ ಆರ್ಟಿಸಿ ಒಳಗೆ ಎಂಟರ್ ಆಗಬೇಕು ಅಂದ್ರೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರಬೇಕು. SC ಲ್ಯಾಂಡ್ ಇದು, ಎಲ್ಲಿ ಸೇಲ್ ಪರ್ಮಿಷನ್, ಎಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ ಗಳಲ್ಲಿ ಏನ್ ಕೊಟ್ಟಿದ್ದೀರಾ ಅವ್ರಿಗೆ, ಏನ್ ಮಾಡಿದಿರಾ, ದುಡ್ಡು ಎಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ? ಇವತ್ತೂ ಹಂಗೆ ಅವರು ಇವತ್ತು ಕಮ್ಮಿ ಅಂದ್ರೆ ಸ್ನೇಹಿತರೆ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ರೆವಿನ್ಯೂ ಬಗ್ಗೆ ಪ್ರತಿ ಸಲವೂ ಮಾಹಿತಿ ಕೊಡ್ತಾ ಇರ್ತೀನಿ. ಖಾಲಿ ಜಾಗ ಬಿಡಬೇಡಿ, ನೀವು ಪೊಸಿಷನ್ ಇರ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ನೀವು ಸ್ವಾಧೀನದಲ್ಲಿ ಇರಬೇಕು, ಕರೆಂಟ್ ನಿಮ್ಮ ಹೆಸರಲ್ಲಿ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಇಂಥ ಲೋಫರ್ಗಳು ಭೂಮಾಫಿಯಾ ಮಾಡ್ತಾರಲ್ಲ, ಬಂದು ನಿಮ್ಮ ಜಮೀನನ್ನ ಇಲ್ಲಿಗೆಲ್ಲ ಅಕ್ವಿಸೇಷನ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲೀನ್ ಆಗಿ ಬಂದು ಕೂತ್ಕೋತಾರೆ. ನೋಡಿ, ಯಾವನೊಬ್ಬ ನರಸಿಂಹಮೂರ್ತಿ ಅಂತ ಬಂದ್ರು, ಈ ಹಿಂದೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇವ್ರಿಗೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ, ಇವನ್ ಯಾರಿಗೂ ರೆಡ್ಡಪ್ಪ ಚೆಟ್ಟಿ ಅಂತ ಮಾರಿದ್ರು. ರೆಡ್ಡಪ್ಪ ಚೆಟ್ಟಿನ ಒಬ್ಬನ ಕ್ರಿಯೇಟ್ ಮಾಡಿದ್ರು, ಇವ್ರಿಗೆ ಮಾರಿದ್ರು, ರೆಡ್ಡಪ್ಪ ಚೆಟ್ಟಿಗೆ ಮಾರಿದ್ರು. ಯಾವಾಗ ನೋಡಿ, ಇಲ್ಲೇ ಡಾಕ್ಯುಮೆಂಟ್ಸ್ ನೋಡಿ, 9/8/2004ರಲ್ಲಿ ಮಾರಾಟ ಮಾಡಿದ್ರು. 2004ರಲ್ಲಿ ಮಾರಾಟ ಮಾಡಿದ್ರು. ಎಷ್ಟಕ್ಕೆ ಮಾರಾಟ ಮಾಡಿದ್ರು ನೋಡಿ, ಕ್ಲಿಯರ್ ಡಾಕ್ಯುಮೆಂಟ್ಸ್. ದಯಮಾಡಿ ಇಡೀ ಕರ್ನಾಟಕ ನೋಡ್ಬೇಕು ನೀವು. ನೋಡಿ, 2004ರಲ್ಲಿ 29,87,000 ರೂಪಾಯಿಗೆ ಸೇಲ್ ಮಾಡಿದ್ರು. 2004ರಲ್ಲಿ ಇದು ಸೇಲ್ ಮಾಡಿದ್ರ 29 ಲಕ್ಷ ರೂಪಾಯಿಗೆ. ಈ ತಗೊಂಡ ರೆಡ್ಡಪ್ಪ ಚೆಟ್ಟಿ ಏನ್ ಮಾಡ್ತಾನೆ, ತಗೊಂಡ ರೆಡ್ಡಪ್ಪ ಚೆಟ್ಟಿರವರ ಪರವಾಗಿ ರುದ್ರಗೌಡ ಅಂತ ಬರ್ತಾನೆ, GP ಹೋಲ್ಡರ್. ಇವನು GP ಹೋಲ್ಡರ್. ಅವನು ರೆಡ್ಡಪ್ಪ ಚೆಟ್ಟಿ ಎಲ್ಲೋದ ಅಂತ ಗೊತ್ತಿಲ್ಲ, ನಾಪತ್ತೆ. ಅವನ್ನ ಪ್ರತಿನಿಧಿಸುವಂತ ರುದ್ರಗೌಡ ಅಂತ ಬರ್ತಾನೆ. ಈ ರುದ್ರಗೌಡ ಯಾರು ಗೊತ್ತಾ? ನೈಸ್ ಕಂಪನಿನಲ್ಲಿ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್. ಅವನು
ನೈಸೋಡ್ ಕಂಪ್ನಿ ಆಫೀಸರ್ ಅವನು ಎ ರುದ್ರಗೌಡ. ಈ ರುದ್ರಗೌಡ ಏನ್ ಮಾಡ್ತಾನೆ, ಮಹಾದೇವಂಗ್ ಮಾರ್ತಾನೆ. ಮಹಾದೇವಂಗೆ ಯಾವಾಗ 2005ರಲ್ಲಿ ಮಾರಾಟ ಮಾಡ್ತಾನೆ ನೋಡಿ. 2005ರಲ್ಲೂ ಸೇಮ್ ಸೇಲ್ ಕನ್ಸಿಡರೇಷನ್ 29,87,000 ಸೇಮ್ ಅಮೌಂಟ್ಗೆ ಸೇಲ್ ಆಗತ್ತೆ ನೋಡಿ. ಇವನು ಎಂತ ಕಳ್ಳ, ಇವನು ಯಾವನು ಮನೆ ಹಾಳ, ಇವನು ಯಾವನು ರುದ್ರಗೌಡ. ಕೋಟಿಗೆ ಬೆಲೆ ಬಾಳ್ತಾರಂತೆ ಅವರು. ಅದೆಷ್ಟು ಕೋಟಿ ಐತೆ ಅಂತ ಗೊತ್ತಿಲ್ವಂತೆ ಅವ್ರಿಗೆ. ನೈಸ್ ರೋಡಲ್ಲಿ ಅಕ್ಕಪಕ್ಕದ ಬಡವರ ಜಮೀನನ್ನ ಲೂಟಿ ಮಾಡಿ 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 ಇವತ್ತು ಇಲ್ಲಿ ರೇಟ್ ಇರೋದು SR ವ್ಯಾಲ್ಯೂಯೇಷನ್ ರೇಟ್ ಇರುವಂತದ್ದು 1 ಎಕರೆಗೆ 1,80,00,000 ಇದೆ. 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ ಇವರು. 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ. ಈ ರುದ್ರಗೌಡ ಮಹಾದೇವಂಗ್ ಮಾರಿದ್ರ. ಈ ಮಹಾದೇವ ಏನ್ ಮಾಡ್ತಾನೆ ನೋಡಿ, ಈಗ ಬಂತು ರೂಟ್ಗೆ. ಈ ಮಹಾದೇವ ಯಾರಿಗ್ ಮಾರದ 2024 ಸೇಲ್ ನೋಡಿ. ಇಲ್ಲಿ ಕ್ಲೀನ್ ಆಗಿ ನೋಡ್ಕೊಬಿಡಿ. 2024ರಲ್ಲಿ ಮಾರಾಟ ಮಾಡ್ತಾನೆ ಮಹಾದೇವ. ಯಾರು ಮಾಡಿದ್ದಾನೆ ಇಲ್ಲಿ ನೋಡಿ, ನಂದಿ ಎಕನಾಮಿಕ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಮಾರಿದ್ರ. ಈ ನಂದಿ ಇವನ್ ಯಾರು? ನಂದಿ ರೆಪ್ರೆಸೆಂಟೇಷನ್ ಒಬ್ರು ಇರ್ಬೇಕಲ್ಲ. SOP ಇರಬೇಕು, ಇಲ್ಲ AO ಇರಬೇಕು, ಇಲ್ಲ GP SOP ಯಾರು ಒಬ್ರು ಇರ್ಬೇಕಲ್ಲ ನೋಡಿ. ಇಲ್ಲೊಬ್ಬ ಕಿಲಾಡಿ ಬರ್ತಾನೆ. ಯಾರು? ಈ ಮಹಾದೇವಂಗ್ ಮಾರಾಟ ಮಾಡಿದ್ನಲ್ಲ ಎ ರುದ್ರಗೌಡನೇ ನೈಸ್ ಕಂಪ್ನಿಗೆ ಪ್ರೆಸೆಂಟೇಷನ್. ಇದು ಯಾವ ತರ ಇದೆ ನೋಡಿ. ನನ್ನ ಹೆಸರು ಇದ್ರೆ ತಪ್ಪಾಗ್ತದೆ, ನಾನ್ ನಿನ್ನ ಹೆಸರು ಮಾಡ್ಬಿಡ್ತೀನಿ, ನೀನ್ ನೈಸ್ ಕಂಪ್ನಿ ಹೆಸರು ಮಾಡ್ಬಿಡು. ಏನ್ರಿ ಇದು? ಯಾವನ್ರಿ ಅವನು? ಅಶೋಕೇಣಿ ಬಡವರದು ದಲಿತರು ಜಾಗಗಳನ್ನ ಲೂಟಿ ಮಾಡಕ್ಕೇನ್ರಿ ಇರೋದು ಅವನು ಲೋಫರ್. ಅವನು ಎಷ್ಟು ಕೋಟಿ ಆಸ್ತಿ ಬೇಕ್ರಿ? ಸತ್ತೋದಾಗ ಏನಾರು ಎತ್ಕೊಂಡು ಹೋಯ್ತಾನ ಅವನು? ಇಲ್ಲಿ ನೋಡ್ರಿ ಎಂತ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ. ಕಣ್ಣು ಎದುರುಗಡೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡ್ರಿ 2024ರಲ್ಲಿ ನಾನ್ ನಿಮ್ಗೆ ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ಅಶೋಕ್ ಕಣಿ ಮಾಡ್ತಾರ ಹಲ್ಕ ಕೆಲಸ ಹೇಳ್ತಾ ಇರೋದು. SR ವ್ಯಾಲ್ಯೂಯೇಷನ್ ಸಬ್ ರಿಜಿಸ್ಟರ್ಡ್ ವ್ಯಾಲ್ಯೂಯೇಷನ್ ಇರುವಂತದ್ದು 1,80,00,000 ಇವಾಗ ಇಲ್ಲಿ 7 ಎಕರೆ ಅಂದ್ರೆ ಎಷ್ಟಾಗುತ್ತೆ? 11.25 ಕೋಟಿ ಸಮಥಿಂಗ್ ಬರುತ್ತೆ. 11.25 ಕೋಟಿ ಸಮಥಿಂಗ್ ಬರ್ತದೆ. ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಯಾರು ಒಂದು ಔಟ್ಸೈಡ್ ನಮ್ದು SR ವ್ಯಾಲ್ಯೂಯೇಷನ್ ಏನಿರುತ್ತೆ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲಿರೋದು ಇವತ್ತು 8 ರಿಂದ 10 ಕೋಟಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. 8 ಕೋಟಿ ಅನ್ಕೊಂಡ್ರು, ಮಿನಿಮಮ್ 8 ಕೋಟಿ ಅನ್ಕೊಂಡ್ರು 7 ಎಕರೆಗೆ 55 ಕೋಟಿ ಆಗುತ್ತೆ. ಇಲ್ಲಿ ನೋಡ್ರಿ ಸೇಮ್ ವ್ಯಾಲ್ಯೂಯೇಷನ್ 2024ರಲ್ಲಿ 29 ಲಕ್ಷ ರೂಪಾಯಿ ಸೇಮ್ ರಿಜಿಸ್ಟರ್ ಆಯ್ತು. ಯಾರ್ರಿ ಇವನು? ಅಶೋಕ್ ಕೇಣಿ ಯಾವನ್ರಿ ಇವ್ನಿಗೆ ಅಧಿಕಾರ ಕೊಟ್ಟಿರೋದು? ಎಂತ ಮನ ಹಾಳ್ರಿ ಇವರು? ಬಡವ್ರ ಜಮೀನ್ ಬೇಕೇನ್ರಿ? ಬಡವ್ರ ಅನ್ನವನ್ನ ಕಿತ್ಕೋಬೇಕೇನ್ರಿ ಇವನು? ನೋಡಿ ಸರ್, ಈಗ ಒಂದು ನಿಮಿಷ. 2004ರಲ್ಲಿ ಯಾರೋ ಒಬ್ಬರು ಓಪನ್ ಮಾಡ್ತಾರೆ. 2004ರಲ್ಲಿ ರೆಡ್ಡಪ್ಪ ಚೆಟ್ಟಿ. ಸೊ ರೆಡ್ಡಪ್ಪ ಚೆಟ್ಟಿ ಬಂದು ಸ್ಟಾರ್ಟಿಂಗ್ ಬರ್ಕೊಟ್ಟವರು. ಹೌದು. ನರಸಿಂಹಮೂರ್ತಿ ಯಾರೋ ಒಬ್ಬ ಡಾಕ್ಯುಮೆಂಟ್ಸ್ ಕ್ರಿಯೇಟರ್. ಅವತ್ತು ನರಸಿಂಹಮೂರ್ತಿ ಹೆಸರಲ್ಲಿ ಕೂರಿಸ್ತಾರೆ ಏನೋ ಒಂದು ಡಾಕ್ಯುಮೆಂಟ್ಸ್. ನರಸಿಂಹಮೂರ್ತಿ ರೆಡ್ಡಪ್ಪ ಚೆಟ್ಟಿಗೆ ಮಾಡ್ತಾನೆ. ಈ ನರಸಿಂಹಮೂರ್ತಿ ಯಾರು ಸರ್? ಅಂದ್ರೆ ಇವ್ರಿಗೆ ಗೊತ್ತಿಲ್ಲ. ಯಾರು ಮಾಹಿತಿ ಇವ್ರ ಹೆಸರು ಇರೋದು ಏನಾದ್ರು ಇದೆಯಾ? ಏನು ಇಲ್ಲ. ಅಲ್ಲ, ಇವ್ರ ಹೆಸರು ಜಮೀನು. ಆಮೇಲೆ ಇನ್ನೊಂದೇನು ಅಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರು ಇರ್ಬೇಕಲ್ಲ. RTC 98ವರೆಗೂ RTC ಇಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ. ಲಿಂಗಪ್ಪ ಇವರ ತಾತ ಲಿಂಗಪ್ಪನ ಹೆಸರಿಂದ ನರಸಿಂಹಮೂರ್ತಿ ಬಂದಿಲ್ಲ. ಅದೇ ನಾವ್ ಹೇಳೋದು. ಈಗ SC/ST ಲ್ಯಾಂಡ್ ಅಲ್ವಾ, ನಾವ್ ಎಲ್ಲಿಂದ ಎಲ್ಲರೂ ಸೇಲ್ ಪರ್ಮಿಷನ್ ಕೇಳ್ತಾರೆ. ಆಲ್ಟರ್ನೇಟಿವ್ ಸೈಟ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಬಂದು DC ಪರ್ಮಿಷನ್ ಹಾಕೊಬಂದು ಮಾಡ್ಕೋಬೇಕು. ಆಮೇಲೆ ನರಸಿಂಹಮೂರ್ತಿ ಅವ್ರ ಹೆಸರು ಏನಿದೆ ಅವರಿಂದ ಟ್ರಾನ್ಸ್ಫರ್ ಆಗಿದೆ. ಹೌದು. ಈಗ PTC ಲ್ಯಾಂಡ್ ಬರ್ತದೆ ಇವತ್ತು. ಅಕ್ವಿಸಿಷನ್ ಲ್ಯಾಂಡ್ ಅಲಾಟ್ಮೆಂಟ್ ಗ್ರಾಂಟ್ ಲ್ಯಾಂಡ್ಸ್ ಇವ್ರದೆಲ್ಲ ಇದು PTC ಬರ್ತದೆ. ಇದು SC/ST ಲ್ಯಾಂಡ್ ನ ಕ್ಲೀನ್ ಆಗಿ ಅವನ ಒಬ್ಬ ಲಿಂಗಾಯತ್ನ ಹೆಸರು ಬರ್ಸ್ಕೋಬೇಕು. ಏನಾದ್ರು ಒಂದು ಟ್ರಾನ್ಸಾಕ್ಷನ್ ಆಗಿರೋ ಡಾಕ್ಯುಮೆಂಟ್ಸ್ ಬೇಕೇ ಬೇಕಲ್ಲ. ಅಕಸ್ಮಾತ್ ಟ್ರಾನ್ಸಾಕ್ಷನ್ ಆಗಿದ್ರು ಸಹ ವೈಡ್ ಆಗ್ತದೆ. ಈಗ PTC ಲ್ಯಾಂಡ್ ದಲಿತ ಜಮೀನ ಭೂಮಿ ಆಗಿರೋದ್ರಿಂದ ಮಾರಾಟ ಮಾಡಿದ್ರೂ ಕೂಡ ಸಿಂಧು ಆಗ್ತದೆ. ಇವ್ರು ಯಾಕೆ ಜಾಗದ ಹತ್ರ ಬರ್ತಾ ಇಲ್ಲ? ಮಾಡಿರೋದೇ ಹಲ್ಕ ಕೆಲಸ ನೋಡಿ. ಇಡೀ ಕರ್ನಾಟಕ ಇವನು ಇವನು ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಳಿ ಇವ್ರದ್ದು ಭೂಮಾಫಿಯಾಗಳು ನೋಡಿ. ಯಾಕೆ ಎಲ್ರು ದುಡ್ಡಿರೋರು ಅವನ ಹತ್ರ ಅಧಿಕಾರ ಇದೆ ಅಂತ ಹೆದರ್ತಾರಲ್ಲ. ಈ ತರ ಇಲ್ಲೊಂದು 10 ಜನದ ಹತ್ರ ಲೂಟಿ ಮಾಡೋನೆ. 29 ಲಕ್ಷ ರೂಪಾಯಿ ಇಲ್ಲೊಂದು 20-30 ಜಾಗ ಬರಲ್ಲ ರೀ. 20-30 ಜಾಗ ಬರಲ್ಲ. 29 ಲಕ್ಷ ರೂಪಾಯಿ 7 ಎಕರೆ ರಿಜಿಸ್ಟರ್ ಮಾಡಿದಾನೆ ಅಂದ್ರೆ ಇನ್ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನ ಕೊಟ್ಕೊಂಡಿರ್ತಾರೆ ಅವರು? ಇನ್ಯಾವ ಮಟ್ಟಕ್ಕೆ ACDCಗಳು ಫಿಕ್ಸ್ ಆಗ್ತಾರೆ ಇದರಲ್ಲಿ? ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ ರಿಜಿಸ್ಟರ್ ಮಾಡ್ತಾರಲ್ಲ, ಆ ಸಬ್ ರಿಜಿಸ್ಟರ್ KS ಗೆಜೆಟೆಡ್ ಹೋಲ್ಡರ್ ಅವರು ಅವ್ನ ದನ ಕಾಯಕ್ ಹೋಗಿದ್ನ ಸಬ್ ರಿಜಿಸ್ಟರ್ ಆಫೀಸರ್ ಅಲ್ಲ. ಅದು ಏನು ಅವ್ರೇನು ಕಣ್ಣು ಬಟ್ಟೆ ಕಟ್ಕೊಂಡು ಏನಾದ್ರು ರಿಜಿಸ್ಟರ್ ಮಾಡಿರ್ತಾರ? ಅಥವಾ ಅವ್ರ ಹಾಳು ಬಿದ್ದೋಲಿ ಬಡವ್ರ ಜಾಗ ನಮ್ಗೆ ಯಾಕ್ರಿ ತಗೊಂಡು ಸೂಟ್ ಕೇಸ್ ಕಟ್ಲೆ ACಗೆ ದುಡ್ಡು ಕೊಡ್ತಾರೆ. RTC ಕೂರ್ಸ್ಕೊಳಕ್ಕೆ, ಖಾತಾ ಕೂರ್ಸ್ಕೊಳಕ್ಕೆ. ಒಂದು ಸಲ ರಿಜಿಸ್ಟರ್ಗೆ ಕಂತೆ ದುಡ್ಡು ಹೋಗ್ತದೆ. ಮಾಡ್ಬಿಟ್ರು ಬಡವ್ರ ಮನೆ ಹಾಳು ಮಾಡ್ಕೊಳ್ಳೋದು. ಹಂಗಾದ್ರೆ
ಈ ನನ್ ಮಕ್ಕಂಡ್ರು ಇಲ್ಲಿ ನೋಡಿ ಇವಾಗ 20-30 ಲಕ್ಷ ಹಿಂಗ್ ಹೋದ್ ಹಿಂಗ್ ತಗೊಂಡ್ಬರ್ತಾರೆ ಯಾವನ್ನಾದ್ರೂ ಅಷ್ಟೇನೆ. ಇದು ಇವತ್ತು ಕಮ್ಮಿ ಕಳ್ಳನ್ನು ಕೊಟ್ರು 55 ಕೋಟಿ ವ್ಯಾಲ್ಯೂಯೇಷನ್ ಇದೆ. 55 ಕೋಟಿ ಒಂದು ಅಚ್ಚಂದ ಮುಂಡಾಯ್ಕರ 550 ಕೋಟಿ ಆಯ್ತಲ್ರಿ. ಇದೇ ಮಾಡಿರೋದವನು. ನಮ್ಮ ಈ ನೈಸ್ ರೋಡ್ ಪಕ್ಕದ ಅಟ್ಯಾಚ್ ಈ ಜಾಗ ಏನಿದೆ ಅಟ್ಯಾಚ್ ನೈಸ್ ರೋಡ್. ಈ ತರ ಒಂದು ಅಚ್ಚಂದಕ್ಕೆ ಮುಂಡಾಯ್ಕರ 500 ಕೋಟಿ ಆಯ್ತಲ್ಲ. 500 ಕೋಟಿ ಇತ್ತು ಅಂದ್ರೆ ಪೊಲೀಸರು ಸಪೋರ್ಟ್ ಮಾಡ್ತಾರೆ, ACDCಗಳು ಸಪೋರ್ಟ್ ಮಾಡ್ತಾರೆ, ರೌಡಿಸಮ್ ಆಟೋಮೆಟಿಕಲಿ ಬರ್ತಾರೆ, ಲೋಕಲ್ ಪಂಚಾಯತಿಯವರು ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾನಾಗ ಅಶೋಕ್ ಕೇಳಿ ಹತ್ರ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಸೂಟ್ ಕೇಸ್ ಗಟ್ಟಲೆ ಹೋಗ್ತದಲ್ಲ. ಇವ್ರಿಗೆ ತಿನ್ನಕ್ ಚಿತ್ರಾನ್ನ ಗತಿ ಇಲ್ಲ. ಸಪೋರ್ಟರ್ಸ್ ಯಾರವ್ರೆ? ಅವ್ರು ಮಾತಾಡಿ ಆಗಲ್ಲ ಅಂದ್ರೆ ಕುತ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ನೀವು ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ ಇಲ್ಲಿ? ಅಂದ್ರೆ ಯಾವಾಗ ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ? ಬೇಸಾಯ ನೀನು ಆರಂಭ ಮಾಡ್ತಾ ಇದ್ರಿ? ಕೇಳ್ತಾರೆ. ನಮ್ಮ ಇದರಿಂದ ಮಾಡ್ತಾ ಇದ್ದೀವಿ. ನಿಮ್ ತಾತ ಅಪ್ಪನ ಕಾಲದಿಂದ ಇಲ್ಲ ಆರಂಭ ಮಾಡ್ತಾ ಇದ್ರಿ ಮುಂಚೆ? ನಮ್ಮ ಮಾಡ್ತಾ ಇದೀವಿ. ಓಕೆ. ಒಬ್ಬತ್ತು ಹೋಗ್ಲಿಲ್ಲ. ನಮ್ಮದು ಬಿಟ್ಟು ನಾವು ಯಾರ್ದಕ್ಕೂ ಹೋಗ್ಲಿಲ್ಲ. ಇದೆಲ್ಲ ಏನೋ ಇದು ಕಣ ಮಾಡಿದ್ರೆ ಇದು ಅದೇ ಹುಲ್ಲೆಲ್ಲ ಅರಿಯಕ್ಕೆ ಅದೇ ಹಾಕೋದಕ್ಕೆ ರಾಗಿ ತುಳಿಸಕ್ಕೆ. ಯಾವಾಗ ಬಿಟ್ರಿ ಇದು? ಅಂದ್ರೆ ಕೆಲಸ ಮಾಡೋದು ಯಾವಾಗ ಬಿಟ್ರಿ? ನಮಗ ಈಗ ರೀಸೆಂಟ್ ಆಗಿ ಬಟ್ ಈಗ ಇವ್ರ ಹೆಸರಿಗೆ ಹೋಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸರ್ ನಮ್ಗೆ 2000 ಸರ್ ನಮ್ಗೆ 1900 ಬಿಟ್ಟಿದ್ದು ಮೂಲಕ ನಮ್ಗೆ ಮಂಜೂರಾಗಿತ್ತು. ಆಗಿತ್ತು. ಮಂಜೂರಾದ್ಮೇಲೆ ಈಗ ನಾವು 4ನೇ ತಲೆಮಾರು ನಮ್ಮ ತಾತವರು ನಮ್ಮ ಅಪ್ಪರು ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ. ಆಯ್ತು. 95-96ರಲ್ಲಿ ನಾವು ಪಡ ರಿಸ್ಟೋರ್ ಮಾಡ್ತೀವಿ. ಪಡ ಬಿದ್ದಿತ್ತು, ಪಡ ರಿಸ್ಟೋರ್ ಮಾಡ್ತೀವಿ. ಪಡ ರಿಸ್ಟೋರ್ ಆದ್ಮೇಲೆ ನಮ್ಮ ತಂದೆಯವರು ಏನು ತಿಳಿದವರಲ್ಲ. ಆಮೇಲೆ ಆಟೋಮೆಟಿಕ್ ಆಗಿ ಖಾತೆ ಬದಲಾವಣೆ ಆಯ್ತು. ನಮ್ಗೆ 2000ನೇ ಇಸ್ವಿಲಿ ನಮಗೆ ಗೊತ್ತಾಯ್ತು. ನಾವು ಅವತ್ತಿಂದ ನಾನು ಫೈಟ್ ಮಾಡ್ತಾ ಬರ್ತಾನೆ ಇದೀವಿ. ನಾವು ಈ ತರ ಆಗಿದೆ ಸರ್ ನಮ್ಗೆ. ನಿಮ್ಗೆ ರೀಸೆಂಟ್ ಆಗಿ ಗೊತ್ತಾಗಿರೋದು ಇದು? ರೀಸೆಂಟ್ ಗೊತ್ತಾಗಿದೆ ಸರ್ ನಮ್ಗೆ. ಓಕೆ. ಸೊ ಅದಾದ್ಮೇಲೆ ನೀವು ಲಾಯರ್ ಮೊರೆ ಹೋದ್ರಿ? ನಮ್ಮ ಪುಟ್ಟೇಗೌಡರು ಸರ್ಗೆ ಮೊರೆ ಹೋಗಿದ್ವಿ. ಇವ್ರೇನಾಗಬೇಕು ನಿಮ್ಗೆ? ದೊಡ್ಡಪ್ಪ. ಓಕೆ. ಇನ್ನ ಅಂದ್ರೆ ಇವರೆಲ್ಲ ನೀವು ಉಳಿಮೆ ಮಾಡುವಾಗೆಲ್ಲ ಬರ್ತಾ ಇದ್ರಿ? ನಾವೆಲ್ಲ ನಾವು ಹುಟ್ಟಾಗಿಂದ ಸರ್ ನಮ್ಗೆ 44 ವರ್ಷದಿಂದ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದೇ ಭೂಮಿಲಿ ಬೆಳ್ಕೊಂತ ತಿನ್ಕೊಂತ ಬರ್ತಾ ಇದ್ದೀನಿ ಸರ್. ನೋಡಿ ಏನ್ ಅನ್ಸುತ್ತೆ ಈಗ ನೀವು ಇಲ್ಲೇ ಊಟ ಮಾಡಿದೀರಾ, ಇಲ್ಲೇ ಬೆಳೆ ಬೆಳೆದಿದ್ದೀರಾ, ಇಲ್ಲಿ ಬದುಕಿದೀರಾ. ಸೊ ಇವತ್ತು ಈ ಜಮೀನ್ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಏನ್ ಅನ್ಸುತ್ತೆ ಇವಾಗ? ಸರ್ ನಾವ್ ಇನ್ನ ಬದುಕಿರೋದೇ ಅಂತ ಹೇಳಿ ಆವತ್ತಿನಿಂದ ನಾವೇ ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಮಕ್ಳು ಮರಿನ ಹಾಕೊಂಡು ಜೀವನ ಮಾಡಿದೀವಿ. ಟಾರ್ಪಲ್ಗಳು ಹಾಕೊಂಡು ಗುಡ್ಸ್ಲು ಹಾಕೊಂಡು ಹೊಲ ಕುಯ್ಕೊಂಡು ಮಳೆ ಗಾಳಿಲೆಲ್ಲ ಅನುಭವಿಸಿದೀವಿ. ಇವತ್ತು ಯಾರ ಬಂದು ನಮ್ ಬಡವ್ರಿಗೆ ಮಣ್ಣಾಕ್ತಾರೆ ಬಾಯಿಗೆ. ನೀವೇನ ಯಾರಿಗಾರ ಮಾರಿದ್ರಾ? ಯಾರಿಗೂ ಇಲ್ಲ. ಈ ತರ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸೈನ್ ಮಾಡಿಸ್ಕೊಳ್ಳೋದು ಇಲ್ಲ ಸರ್, ಆತರ ಎಲ್ಲ ಏನು ಆಗಿಲ್ಲ ಸರ್. ನಾವ್ ಯಾರಿಗೂ ಏನು ಮಾಡಿಲ್ಲ ಸರ್. ಬಟ್ ನಿಮ್ ಪಾಡಿ ನೀವು ಉಳ್ಮೆ ಮಾಡ್ತಾ ನಮ್ ಪಾಡು ನಾವು ಉಳ್ಮೆ ಮಾಡ್ತಾ ಇದ್ದೀವಿ. ಕಾಲ ಮಾಡ್ಕೊಂಡಿದ್ದೇವ್ ನಾವು. ನಮ್ಗೇನು ಗೊತ್ತಿಲ್ಲ. ಒಂದು ಆಫೀಸ್ಗಳಿಗೆ ಅಲ್ಲಿ ಇಲ್ಲಿ ಏನು ಹೋಗಕ್ಕಿಲ್ಲ. ನಮ್ಮ ಯಜಮಾನ್ರು ಏನ್ ತಿಳಿದವರಲ್ಲ. ಒತ್ತು ಸಾಯಂಕಾಲದ ಗಂಟೆ ಹಸ್ಗಳಲ್ಲಿ ನೇಗ್ಲು ಉಳೋದು, ರಾಗಿ ಬೆಳೆಯೋದು, ಒಂದು 4-5 ಕುರಿ ಮೇಯಿಸ್ಕೊಂಡು ಹೊಲ್ತವೇ ಕಾಲ ಮಾಡವ್. ನಾವ್ ಎಲ್ಲೂ ಹೋಗಕ್ಕಿಲ್ಲ. ನಮ್ಗೇನು ಕುಡಿಯೋ ಮಕ್ಕಳನ್ನ ಕಾಡು ಮೇಡಿ ತಿರುಗಿ ನಾವು ಜೀವನ ಮಾಡಿದ್ದೀವಿ ಸರ್. ಈ ಸುಳ್ಳೆಲ್ದ್ರು ಕೇಳ್ತೀಯ, ಜಿಕ್ಕ ಎಲ್ದ್ರು ಕೇಳ್ತೀಯ. ಎಳೆ ಮಕ್ಕಳು ನಮ್ಮ ಮೊಡ್ಲಲ್ಲಿ ಕಟ್ಕೊಂಡು ಇವ್ರು ಹಾಕೊಂತಾರಲ್ಲ ಆ ತರ ಹಾಕೊಂಡು ಮಕ್ಕಳನ್ನ ಹಾಕೊಂಡು ನಾವು ಕಾಡು ಮೇಡೆಲ್ಲ ತಿರುಗಿ ಈಗ ಗುಟ್ಟು ಬೆಟ್ಟ ಎಲ್ಲ ಆಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಏನೋ ಬೆಳ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಹೊರತು ಇನ್ನೊಬ್ರಿಗೆ ನಾವು ಕೈ ಸಾಕಿ ತಕೊಂಡ್ರೆ ನಾವು ಕೊಡ್ತೀವಿ ಜಾಗ ಅಂತ ನಾವು ಹೋದಾರಲ್ಲ. ಇಲ್ದ ಹೇಳಿ ಗುಟ್ಟು ಮಾಡಿ ಅವ್ರಷ್ಟೇ ಸರ್. ಇದ್ರಾಗ ಇಲ್ದ ಬೇರೆ ನಿಮಗೆ ಗೊತ್ತಿಲ್ಲದಂಗೆ ಯಾರು ಸೈನ್ ಮಾಡಿಸ್ಕೊಂಡು ಹುಡುಗಿ ಕೊಟ್ಟಿದ್ರಾ? ಯಾರು ಕೊಟ್ಟಿಲ್ಲ, ನಮ್ಗೆ ಏನೂ ಇಲ್ಲ. ಸೊ ಇವಾಗ ನಿಮಗೆ ಜಮೀನ್ ಇಲ್ಲ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ ನೀವು? ಬದುಕಬೇಕು ನಾವು. ಇನ್ಯಾತ್ರೊಳಗೂ ನಮ್ಗೆ ಇಲ್ಲ. ಒಂದು ನೀರುವರಿ ಇಲ್ಲ, ಒಂದು ಬಾವಿ ನೀರು ಇದು ಯಾವುದೂ ಇಲ್ಲ. ಬೆಳೆ ಉಯ್ಬೇಕು, ನಾವು ಬೆಳೆ ಬೆಳ್ಕೊಂಡ್ಬೇಕು. ಅದ್ರೊಳಗೆ ಜೀವನ ಮಾಡಿ. ಏನೇನ್ ಬೆಳೆ ಬೆಳೀತದ್ರಿ? ಏನೋ ರಾಗಿ ಹಾಕೊಂತೀವಿ, ತುಗರಿ ಹಾಕೊಂತೀವಿ, ಉಳ್ಳಿ ಅಷ್ಟೇ. ಹೊಲ ಜಮೀನ್ ಮಳೆ ಉಯ್ದ್ರೆ ಆ ಬೆಳೆ ಅಂದ್ರೆ ಅದು ಇಲ್ಲ. ಆಕಾಶ ಮಳೆ ಭೂಮಿತಾಯಿ ಬೆಳೆ ಅದಾದ್ರೆ ಅಷ್ಟೇ. ಪಂಸ ಪುಟ್ಟಿಲ್ಲ, ಬೋರ್ ಇಲ್ಲ, ಏನೂ ಇಲ್ಲ. ದೇವೇಂದ್ರ ಉಯ್ಬೇಕು, ನಾವು ಬೆಳೆ ಬೆಳ್ಕೊಂಡು ತಿನ್ಬೇಕು ಅಷ್ಟೇ. ಎಷ್ಟು ಖರ್ಚು ಮಾಡಿದ್ರು ದೇವೇಂದ್ರ ಉಯ್ದ್ರೆ ಮಾತ್ರ ಬೆಳೆ, ಇಲ್ಲಿದ್ರೆ ಬೆಳೆ ಇಲ್ಲ ಸರ್. ಬೇರೆ ಜಮೀನು ಎಲ್ಲೂ ಊಟ ಮಾಡಿ ಏನೂ ಇಲ್ಲ. ನಾವ್ ಇದ್ರನ್ನೇ ನೆಮ್ಕೊಂಡು ಇಲ್ಲೇ ಕಾಲ ಮಾಡ್ತೀವಿ. ನಮ್ ಬಾಯಿಗೆ ಮಣ್ಣು ಹಾಕ್ತಾವ್ರ ಜನಗಳು. ಆ ಭಗವಂತ ನೋಡ್ಬೇಕು.
ಮತ್ತೆ ಈಗ ಏನ್ ಮಾಡ್ತೀವಿ ಹೋರಾಟ? ನೆಕ್ಸ್ಟ್ ಹೋರಾಟ ಹೆಂಗ್ ಮಾಡ್ತೀರಾ? ಹೋರಾಟ ನಿಮ್ಮಂತ ತಂದೆ ತಾಯಿ ನಮ್ ಕಾಪಾಡಿ ದೊರಕಿಸ್ಕೊಡ್ಬೇಕು ಈ ಜಾಗನ. ಸರ್ ನಮಸ್ತೆ. ಈಗ ಅವ್ರು ಹೇಳ್ತಾರೆ ನನಗೂ ಬೇಜಾರು ಅನ್ನಿಸ್ತು. ಆಕ್ಚುಲಿ ಉಳುಮೆ ಮಾಡ್ತಾ ಇದ್ರಂತ ಇಲ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಫಸ್ಟ್ ಆಫ್ ಆಲ್ ಅವ್ರು ಬೋರ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅಂದ್ರೆ ಏನೋ ಹೊಲ ಜಮೀನು ಹೆಂಗಿದೆಯೋ ಆ ತರ ನೋಡ್ಕೊಂಡಾರೆ ಸರ್. ಆಮೇಲೆ ನೋಡಿ, ಭೂಮಾಫಿಯಾ ಯಾವ್ಯಾವ ರೀತಿ ಆಗತ್ತೆ ಅಂದ್ರೆ, ಅಧಿಕಾರ ಇರೋರು, ಹಣ ಇರೋರು ಕೂತ್ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊತಾರೆ, ಕೂತ್ ಜಾಗಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊತಾರೆ, ಎಲ್ಲ ಆಗ್ತದೆ. ಆಮೇಲೆ ಟಿಲ್ ಡೇಟ್ ಏನಾಗತ್ತೆ ಅಂದ್ರೆ, ಬಂದಿದ್ರೆ ಕತೆ ಬೇರೆ ಆಗ್ತಿತ್ತು, ಅದು ಬೇರೆ. ಸುಮ್ನೆ ಎಲ್ಲೋ ಅವ್ರದೆಲ್ಲ ಹೆಂಗ್ ಗೊತ್ತೇನ್ರಿ, ಎಲ್ಲ ಫಾರಿನ್ ಫಂಡ್ಗಳು, ಅವ್ರಿಗೆಲ್ಲ ಕೋಟಿ ಲೆಕ್ಕಕ್ಕಿಲ್ಲ. ಕ್ಲೀನಾಗಿ RTC ಡಾಕ್ಯುಮೆಂಟ್ಸ್ ಕೊಡ್ಕೊತಾರೆ, ತಗೊಂಡೋಗಿ ಯಾವ್ದೋ ವರ್ಲ್ಡ್ ಬ್ಯಾಂಕ್ ಅಲ್ಲೋ ಇದು ಸ್ವಿಸ್ ಬ್ಯಾಂಕ್ ಅಲ್ಲೋ ನಮ್ಮ SBI ಅಲ್ಲೋ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು 50 ಕೋಟಿ 100 ಕೋಟಿ ಲೋನ್ ತಗೋಬಿಡೋದು, ಮನೆ ಹಾಳು ಮಾಡ್ಬಿಡೋದು. ಇದು ಅವಶ್ಯಕತೆ ಇದೆಯಾ ಅವ್ರಿಗೆ? ಬಡವರ ಜಮೀನನ್ನ ಏನು ಇಲ್ಲ ರೀ. ಆಮೇಲೆ ಕಣ್ಣೆದು ನಿಮ್ಗೆಲ್ಲರಿಗೂ ಡಾಕ್ಯುಮೆಂಟ್ಸ್ ಅನ್ನ ಓಪನ್ ಮಾಡಿ ತೋರಿಸ್ಬಿಟ್ಟಿದೀವಿ. ಅವನು ಯಾರೋ, ಅವನು ಮಾದೇವ ಅವನಿಗೆ ಬಂದಿರೋದೇ ಹೆಚ್ಚು. ಅವನಿಂದ ಅವನು ಯಾರೋ ಮಾಡ್ತಾನೆ, ಅವನು ಕ್ಲೀನ್ ಆಗಿ ಅವನು ಯಾರೋ ಅವನು ಏನ್ ಹೆಸರವರು ಮಾದೇವ ಕ್ಲೀನ್ ಆಗಿ ಇವ್ರಿಗೆ ಮಾಡ್ಕೊಡೋದು. ಅವ್ನ ನೈಸ್ ವರ್ಕ್ ಕಂಪ್ನಿ ಇವ್ರು ಮಾಡ್ಕೊಡೋದಂತ, ಇವ್ರು ಅವ್ರಿಗೆ ಮಾಡ್ಕೊಡೋದಂತ. ನನ್ನ ಹೆಸರಲ್ಲಿ ಇದ್ರೆ ಹಿಂಗೆ ಅವನಿಗೆ ಮಾಡ್ಕೊಡೋದು, ಅವ್ನು ನೈಸ್ ಕಂಪ್ನಿಗೆ ಮಾಡ್ಕೊಂಡು, ನೈಸ್ ಕಂಪ್ನಿ ರೆಪ್ರೆಸೆಂಟೇಟಿವ್ ಇವನೇನೆ. ಹೆಂಗು ಸುತ್ತಿ ಬಳಸಿ ಡಾಕ್ಯುಮೆಂಟ್ಸ್ ಅಲೈನ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಎಲ್ಲ ಬಡವರ ಏನು ಪಾಪ ಅವ್ರಿಗೇನು ಗೊತ್ತಿಲ್ಲ. ಅಶಿಕ್ಷಿತರು ನೀವು ಮಾತಾಡ್ಸಿದ್ರಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಬೆಳೆಯನ್ನ ಬೆಳ್ಕೊಂಡು ತಿಂದ್ರೆ ಹೆಚ್ಚು ಅವ್ರಿಗೆ. ಇಲ್ಲಿ ಯಾರೋ ಒಂದು ಸರ್ಕಾರಿ ಆಫೀಸಲ್ಲಿ ಕೆಲಸ ಮಾಡಿದವರಲ್ಲ ಅವರು, ಎಲ್ಲೋ ಆಚೆ ಹೋಗಿ ಸಮಾಜದ ಜ್ಞಾನವನ್ನ ತುಂಬಿಕೊಂಡವರಲ್ಲ. ಇಂಥವ್ರಿಗೆ ಏನ್ ಮಾಡ್ತಾರೆ ಗೊತ್ತಾ, ಕ್ಲೀನಾಗಿ ಒಂದ್ ಜನ ಬರ್ತಾರೆ ರೌಡಿಗಳು, ಎಲ್ಲ ರೌಡಿ ಶೀಟ್ರುಗಳೇ ಬರ್ತಾರೆ, ಥ್ರೆಡನ್ಸ್ ಹಾಕ್ಸೋದು, ಜಾಗ್ರತೆ ಬಂದ ಕಾಲಿನ್ಸಲ್ಲ, ಹಂಗೆ ಹಿಂಗೆ ಅನ್ನೋದು. ಇನ್ನೇನು ಅವ್ನಿಗೆ ದೊಡ್ಡರೋಗ, ಅವ್ನಿಗೆ ಅಶೋಕೇಣಿಗೆ ದೊಡ್ಡರೋಗ ಏನ್ರಿ ಐತೆ ಅವನಿಗೆ? ಸಾವಿರಾರು ಕೋಟಿ ಬಿದ್ದು ಇಟ್ಟಾಡ್ತದೆ. ಸುಮ್ನೆ ಯಾರಿಗಾನು 1 ಲಕ್ಷ ದುಡ್ಡು ಕೊಟ್ರೆ ಸಾಕು, ರೌಡಿಗಳು ಓಡ್ ಬರ್ತಾರೆ ಇಲ್ಲಿಗೆ. ಅವ್ರ ಪಾಪ ಅಜ್ಜಿದ್ದಾರೆ, ಅವ್ರ ವಯಸ್ಸಾಗಿದೆ, ಏನ್ ಮಾಡ್ಬೋದು ಅವರು? ಸರ್ ಈಗ ಕಾನೂನು ಮುಖಾಂತರ ಹೆಂಗ್ ಹೋರಾಟ ಮಾಡ್ಬೋದು? ಈಗ ಕಾನೂನು ಮುಖಾಂತರ ಎಲ್ಲ ಅಪ್ಲಿಕೇಶನ್ಸ್ ಗಳನ್ನು ರೆಡಿ ಮಾಡಿದೀನಿ. ನಾಳೆ ನಮ್ಮ ರೆವಿನ್ಯೂ ಚೀಫ್ ಸೆಕ್ರೆಟರಿಗೂ ಕೊಡ್ತಾ ಇದೀವಿ, MLA ಹತ್ರನೂ ಹೋಗ್ತಾ ಇದೀವಿ, ಮಿನಿಸ್ಟರ್ ಹತ್ರನೂ ಹೋಗ್ತಾ ಇದೀವಿ. ಎಲ್ಲರ ಹತ್ರ ಹೋಗಿ ಇದೇನಿದು ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಅದು ಕಾನೂನು ಬಾಹಿರ. ಅಶೋಕ್ ಕೇಣಿನ ಜೈಲಿಗೆ ಕಳ್ಸೋಗಂಟನು ನಾವು ಬಿಡಲ್ಲ. ಯಾಕೆಂದ್ರೆ ಅದು ಅಲ್ಲ ಡಾಕ್ಯುಮೆಂಟ್ಸ್, ಅದು ಡಾಕ್ಯುಮೆಂಟ್ಸ್ ಎಲ್ಲೂ ಹೋಗಲ್ಲ. ಅವನೇ ಮಾಡ್ಕೊಂಡು ಬಂದು ಬಲೆಗೆ ಬಿಟ್ಟಿರೋದು. ಇಷ್ಟು ವರ್ಷ ಎಲ್ಲೆಲ್ಲಿ ಏನೇನು ಹಗರಣ ಮಾಡಿದನೋ ಗೊತ್ತಿಲ್ಲ, ಬಟ್ ಕ್ಲೀನ್ ಆಗಿ ಹಗರಣ ಮಾಡಿರೋ ಡಾಕ್ಯುಮೆಂಟ್ಸ್ ಕ್ಲೀನ್ ಆಗಿ ಬಂದು ನಮ್ಮ ಕೈ ಸೇರಿದೆ. ಅವನ್ನ ಏನು ಅಂಡರ್ ರಿಜಿಸ್ಟ್ರೇಷನ್ ಅಲ್ಲಿ ಮಾಡಿಸ್ಕೊಂಡು ತಗೊಂಡೋಗಿ ಬಡವರ ದಲಿತರ ಜಾಗವನ್ನು ಲೂಟಿ ಮಾಡಿದಾನೆ. ಅವನ ಮಿನಿಮಮ್ ಒಂದು 3 ವರ್ಷ ಜೈಲಿಗೆ ಹಾಕ್ಸಗಂಟ ನಾವು ಬಿಡಲ್ಲ ಈಗ. ಯಾಕಂದ್ರೆ ಕ್ಲೀನ್ ಆಗಿ ಡಾಕ್ಯುಮೆಂಟ್ಸ್ ಇದೆ. ಯಾರೋ ಎಲ್ಲೆಲ್ಲೋ ಲೂಟಿ ಮಾಡ್ಕೊಂಡ್ ಬಂದ ಅಂತ ಯಾರು ಒಬ್ಬ ಬಂದಾಗ 100 ಜನ ಹಾಳು ಮಾಡೋರು ಇದೆ, ಯಾರು ಒಬ್ಬ ರಕ್ಷಣೆ ಮಾಡೋರು ಇದೇ ಇರ್ತಾನಲ್ಲ ಜಗತ್ತಲ್ಲಿ. ಮಾಡಿ ತೋರಿಸ್ತೀನಿ ಅವರಿಗೆ. ಸರ್ ಈಗ ಅದ್ರಲ್ಲಿ ಮಾರಿರೋ ರೇಟ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹೌದು, ಖಂಡಿತ. ನೀವು ಯಾವುದೇ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ, ಯಾವ್ದು AC DC CM ಯಾವ ಅಂಡರ್ ಸೆಕ್ರೆಟರಿ ಹತ್ರ ಹೋದ್ರು 2024ರಲ್ಲಿ 29 ಲಕ್ಷ ಅಂದ್ರೆ ಯಾರಿಗೆ ಕೇಳ್ತಾರೆ? ಹಿಡ್ಕೊಂಡ್ ಮಾಡಿಸ್ಕೊಂಡಿರೋರಿಗೆ ಬೂಟಲ್ಲಿ ಹೊಡಿತಾರೆ. ಹೆಂಗಪ್ಪ ಆಯ್ತು 29 ಲಕ್ಷ? ವ್ಯಾಲ್ಯೂಯೇಷನ್ ಮಾತ್ರ 29 ಲಕ್ಷ. ತಗೊಂಡಿರೋದು DD ಕಟ್ಟಿರೋದು 91 ಲಕ್ಷ. ಎಲ್ಲಿಂದ ಎಲ್ಲಿಗೆ ಅದು? ಸಬ್ ರಿಜಿಸ್ಟ್ರಿಗೆ DD ಹಾಕಿರೋ 91 ಲಕ್ಷ DD ಹಾಕೋರೆ, ಕೊಟ್ಟಿರೋದು ಮಾತ್ರ 29 ಲಕ್ಷ. ಹೆಂಗದು? ಹೆಂಗ್ ಸಾಧ್ಯ? ಏನ್ ಎಂಕ್ವೈರಿ ಮಾಡಿದ್ದು? ಮೇಲ್ನೋಟಕ್ಕೆ ಫ್ರೇಮ್ ಆಫ್ ಕೇಸ್ ಇದು. ಮೇಲ್ನೋಟಕ್ಕೆ ಇವ್ರು ಕಳ್ಳ ಅಂತ ಗೊತ್ತಾಗುತ್ತೆ. ಹಂಗಾಗಿ ಈ ಕಳ್ಳನ್ನ ಬೇಗ ಜೈಲ್ಗೆ ಹಾಕ್ಸುವಂತ ಕೆಲಸವನ್ನ ಮಾಡೋಣ. ಬಡವರ ಜಮೀನನ್ನ ನೀನೇ ಬಂದು ಅವ್ನು ಯಾರೋ ನಿನ್ನ ರೆಪ್ರೆಸೆಂಟೇಷನ್ ರುದ್ರಗೌಡ ಆ ಲೋಫರ್ನ ಕಳಿಸಿ ಫಸ್ಟ್ ಇವ್ರ ಜಾಗವನ್ನ ಇವ್ರಿಗೆ ಬಿಟ್ಕೊಟ್ಬಿಟ್ರೆ ಸರಿ. RTC ಖಾತೆಗಳನ್ನ ವಜಾ ಮಾಡಿಸಿ ಅವ್ರ ಖಾತೆ ಕೊಡಿ. ಇಷ್ಟು ವರ್ಷ ಏನ್ ಮಾಡಿದ್ರೋ ಗೊತ್ತಿಲ್ಲ. ಇನ್ನೇನ್ ಸಾಯೋ ಟೈಮಲ್ಲಿ ಜೈಲ್ಗೆ ಹೋಗೋ ಕೆಲಸಗಳನ್ನ ಮಾಡ್ಕೊಳ್ಳೋಬೇಡಿ. ಭಗವಂತ ಸಾಕಷ್ಟು ಕೊಟ್ಟಿದ್ದಾರೆ. ಆ ರುದ್ರಗೌಡಂಗೂ ಅಷ್ಟೇನೆ, ನಮ್ಮ ಅಶೋಕ್ ಕೇಣಿಗೂ ಅಷ್ಟೇನೆ. ದಿನ ಬೆಳಗಾರ ಓಡಾಡ್ತೀವಿ ನಾವೇ. ಸಾವಿರಾರು ರೂಪಾಯಿ ಟೋಲ್ಗಳನ್ನ ಕಟ್ಕೋತೀವಿ. ದಿನಕ್ಕೆ ಎಷ್ಟೋ ಕೋಟಿಗಟ್ಟಲೆ ಕಲೆಕ್ಷನ್ ಆಗ್ತದಂತೆ. ಇದಕ್ಕಿಂತ ಭಗವಂತ ಇನ್ನೇನ್ ಕೊಡ್ಬೇಕು ಅವ್ರಿಗೆ? ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ನಕಲಿ GPಗಳನ್ನ ಸೃಷ್ಟಿ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಯಾವ್ದೋ 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಇದು ಯಾವಂದಿ ಕೇಳ್ತಾನೆ? ಇದನ್ನ ಯಾರು ಹೇಳುವಂತ ಮಾತಾ, ಕೇಳುವಂತ ಮಾತಾ ಅದು? ಹಂಗಾಗಿ ಅಶೋಕ್ ಕೇಣಿ ಅವ್ರ ಮೇಲೆ ನಾಳೆ ಎಲ್ಲಾ ಕಡೆಯಿಂದ ಎಲ್ಲಾ ಪ್ರಾಧಿಕಾರಗಳಿಗೂ ಕಂಪ್ಲೇಂಟ್ ನಮ್ಮ ಪಿಟಿಷನ್ಗಳ ರೆಡಿ ಮಾಡಿದೀವಿ, ಹಾಕ್ತಿವಿ. ಆದಷ್ಟು ಬೇಗ ನೀವೇ ಬಂದ್ಬಿಟ್ಟು ಖಾತೆ ವಜಾ ಮಾಡಿಸ್ಕೊಂಡು ಅವ್ರ ಜಾಗ ಬಿಟ್ಬಿಡ್ರಿ. ಅವ್ರಿಗೆ ಪಾಪ 10 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಇಲ್ಲ ಅವ್ರಿಗೆ. ಅಲ್ಲಿ AC ಆಫೀಸ್ ಹತ್ರ ಹೋಗಿ ಒಂದು 500 ರೂಪಾಯಿ ಫೀಸ್ ಕೊಡ್ರಿ ಅಂದ್ರೆ ಫೀಸ್ ಕೊಡಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಅಂತವ್ರ ಜಾಗಗಳನ್ನ ನೀವು ಲೂಟಿ ಮಾಡ್ತೀರಾ. ನೀವು ದಯಮಾಡಿ ಅವ್ರ ಜಾಗವನ್ನ ಖಾತೆಯನ್ನ ವಜಾ ಮಾಡಿಸಿ ಆ ಲಿಂಗ ಹೆಸರಿಗೆ ಖಾತೆ ಕೊಡ್ಸಿ. ಅಲ್ಲಿಗಂಟೆ ಏನೂ ಆಗಲ್ಲ. ಇಲ್ಲ ಅಂದ್ರೆ ಮಾತ್ರ ಜೈಲಿಗೆ ಕಳ್ಸಗಂಟ ಬಿಡಲ್ಲ ಅಶೋಕ್ ಕೇಣಿನ. ಈಗ ಸರ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸರ್? ಈಗ ಸರ್ ಅಧಿಕಾರಿಗಳಿಗೆ ಸೂಟ್ ಕೇಸ್ ಕಟ್ಲೆ ದುಡ್ಡು ಹೋಗುತ್ತೆ. ಎಲ್ಲ ಅಶೋಕ್ ಕೇಣಿ ಡೈರೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಕೂತ್ಕೋತಾರೆ ರಿಜಿಸ್ಟ್ರಿಗೆ. ಅವರ ಯಾರ ಸ್ಪೆಷಲ್ ಆಫ್ ಪವರ್ ಆಫ್ ಅಟಾರ್ನಿ ಯಾರು ಇರುತ್ತೆ,
ಅಥವಾ ಜಿಪಿ ಯಾರು ಕೊಟ್ಟಿರ್ತಾರೆ ಅವ್ರು ಬಂದು ಕೂತ್ಕೋತಾರೆ. ಅಶೋಕ್ ಖೇಣಿ ಎಲ್ಲೂ ಬರಲ್ಲ. ಅವರನ್ನ ನೇಮಕ ಮಾಡ್ಕೊಂಡ ಅಧಿಕಾರಿಗಳು ಬಂದು ಅವರ ಪ್ರತಿನಿಧಿಸುವಂತ ಎಕ್ಸಿಕ್ಯೂಟಿವ್ಸ್ ಯಾರಿದ್ದಾರೆ ಅವ್ರು ಬಂದು ಮಾಡ್ತಾರೆ ಅಲ್ಕ ಕೆಲಸಗಳನ್ನ. ಸರ್, ಈಗ ಅದರಲ್ಲಿ ಅವ್ರ ಹೆಸರಿಲ್ವಲ್ಲ, ನೀವು ನೇರವಾಗಿ ಅವ್ರನ್ನೇ ಆರೋಪ ಮಾಡಿ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಕಂಪ್ನಿ ಹೆಸರು ರಿಜಿಸ್ಟರ್ ಆಗಿರೋದು. ಕಂಪ್ನಿ ನಂದಿಗೆ ಅವನೇ ಎಂಡಿ, ಅಶೋಕ್ ಖೇಣಿನೇ ಎಂಡಿ. ಅವನ್ನ ಪ್ರತಿನಿಧಿಸುವಂತ ಯಾವನೋ ರುದ್ರಗೌಡ, ಅವ್ನು ಯಾರು ಜಿಪಿ ಕೊಟ್ಟಿರ್ತಾರಲ್ಲ ರುದ್ರಗೌಡನೇ ನೀವು. ನಂದಿ ಹೆಸರು ಆದ್ಮೇಲೆ ಇನ್ಯಾರು ಡೈರೆಕ್ಟ್ ಆಗಿ ಅವನೇ ಎಂಡಿ ಮೇಲೆ ಹೋಗುವಂತ ಅಲಿಗೇಷನ್. ಅಕಸ್ಮಾತ್ ನನಗೆ ಮಾಹಿತಿನೇ ಇಲ್ಲ ಮತ್ತೊಂದು ಮಗದು ಅಂದ್ರೆ ರುದ್ರಗೌಡ ಜೈಲ್ಗೆ ಹೋಯ್ತಾನೆ. ಎಷ್ಟೆಷ್ಟೋ ಈ ತರ ಎಲ್ಲ 5 ಕೋಟಿ 5 ಎಕರೆ 6 ಎಕರೆ 7 ಎಕರೆ ಮುಂಡೆ ಇಟ್ಕೊಂಡು ಕೂತವನಂತೆ ರುದ್ರಗೌಡ ಆಲ್ಮೋಸ್ಟ್ ಬೇಗ ಜೈಲ್ಗೆ ಹೋಗ್ತಾನೆ. ಈಗ ಒಂದು ವೇಳೆ ಅಶೋಕ್ ಖೇಣಿ ನನಗೆ ಗೊತ್ತಿಲ್ಲ, ನಮ್ಮ ಕಂಪ್ನಿ ರಿಜಿಸ್ಟರ್ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ಬೋದು. ಅವರು ಗೊತ್ತಿಲ್ಲ ಅಂದ್ರೂ ಹೋಯ್ತಾರಲ್ಲ ಜೈಲ್ಗೆ, ಇಬ್ರಿಗೂ ಹೋಗ್ತಾರೆ. ಅಕಸ್ಮಾತ್ ಅವ್ರು ಗೊತ್ತಿಲ್ಲ ಅಂದ್ರೆ ಇವ್ರಿಗೆ ಜಿಪಿ ಕೊಟ್ಬಿಟ್ಟಿರ್ತಾರೆ. ಕಂಪನಿಗೆ ಯಾವುದೇ ಇದನ್ನ ಪ್ರಾಪರ್ಟಿಗಳನ್ನ ಖರೀದಿ ಮಾಡೋದು, ಕೊಟ್ಕೊಳ್ಳುವಂತದ್ದು, ಆಸ್ತಿಗಳನ್ನ ಮಾರಾಟ ಮಾಡುವಂತದ್ದು ಎಲ್ಲದಕ್ಕೂ ಒಂದು ಜಿಪಿಯನ್ನ ಕೊಟ್ಬಿಟ್ಟಿರ್ತಾರೆ. ಇವ್ರು ಜಿಪಿ ಕೊಟ್ಟವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಕಸ್ಮಾತ್ ಖೇಣಿಗೆ ಅಕಸ್ಮಾತ್ ಮಾಹಿತಿನೇ ಇಲ್ಲದೆ ಇರ್ಬೋದು. ನಾನ್ ನೇರವಾಗಿ ನಂದಿ ಎಕನಾಮಿಕ್ ಕಾರಿಡಾರ್ ಯಾವ್ದು ಕಂಪ್ನಿ ಅಶೋಕ್ ಖೇಣಿಗೆ ಉಗ್ಯೋದು ನಾನು ಅವನಿಗೆ. ಯಾಕಂದ್ರೆ ಕಂಪ್ನಿ ಅವ್ರ ಹೆಸರಿರೋದು. ಅವನ್ನ ಪ್ರತಿನಿಧಿಸುವ ಇವನಿಂದ ಅಶೋಕ್ ಖೇಣಿ ಹೋಗ್ಬಿಟ್ಟು ಹೊಡಿಬೇಕು ಇವನಿಗೆ. ನನಗ್ ಮಾಹಿತಿ ಇಲ್ದಂಗೆ ಹೆಂಗೋ ನೀನ್ 6 ಎಕರೆ ಲೂಟಿ ಮಾಡಿದೆ ಅಂತ ಅವ್ರು ಹೊಡೆದಾಗ ಇವನ್ ಬಂದು ಇವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇದು ನೇರವಾಗಿರುವಂತದ್ದು ನೋಡಿ. ಹಂಗಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದ್ರಿಂದ ಅಶೋಕ್ ಖೇಣಿ ಅವರು ಆದಷ್ಟು ಬೇಗ ಮುದ್ದೆ ಮುರಿಯಕ್ಕೆ ಒಂಚೂರು ರೆಡಿ ಆದ್ರೆ ಒಳ್ಳೆ. ಸರ್, ಇದೇ ರೀತಿ ಇನ್ನೂ ಹಲವಾರು ಆಗಿರ್ತಾವ ಸರ್? ಖಂಡಿತ ಆಗಿರುತ್ತೆ. ಇಲ್ಲ ಬೇಜಾನಿದೆ ಪಾಪ. ಇವ್ರಿಗೆ ಏನು ಇಲ್ಲದೆ ಇರೋರಿಗೆ ರೌಡಿಸಮು, ರೌಡಿಗಳು ಏನು ಆಯ್ತು ನಮ್ಮ ಹತ್ರ ಬರ್ತಾರೆ. ನಾನು ಯಾವ ನನ್ನ ಮಗಂಗೆ ಎದುರೋದವರಲ್ಲ. ನಾವೇನೋ ಒಂದ್ ಮಾಡ್ತೀವಿ. ತೂಕ ಮುಚ್ಚಿ ಆ ಕಡೆಯಿಂದ ಬಂದು ಏನೇನೋ ಮಾಡ್ಕೊಂಡು ಹೋಗೋರು ನಮ್ಗೆ ಗೊತ್ತಿಲ್ಲದಂಗೆ. ನಮ್ಗೆ ಯಾರು ಬಂದು ಇಲ್ಲಿ ಎಡ್ರಗೋಳ ಬಂದು ಏನು ಇದ್ ಮಾಡಿಲ್ಲ. ಆ ಕಡೆ ರೋಡ್ ಇಂದ ಬಂದು ಏನೇನೋ ಜಮೀನುಗಳೆಲ್ಲ ನೋಡ್ಕೊಂಡು ಹೋಗೋದು, ಅದು ಇದು ಮಾಡ್ಕೊಂಡು ಮಕ್ಕಳು ಬೆಳಿಗ್ಗೆ ಎದ್ದು ಕೆಲ್ಸಗಳಿಗೆ ಹೋದ್ರೆ ಸಾಯಂಕಾಲ ತಂದು ಊಟ ಮಾಡ್ಕೊಬೇಕು. ನಮ್ಮ ಯಜಮಾನ್ರು ಇರೋರು ಹೊಲ ಉಳೋರು, ಬೆಳೆ ಇಕ್ಕೋರು, ದನ ಕುರಿ ನೋಡ್ಕೊಂಡು ನಾವು ಸಾಲ ಮಾಡ್ತಾ ಇದ್ದೋ. ಇವಾಗಲೇ ನಮ್ಗೆ 60-70 ವರ್ಷ ಕಣ್ಕಾಣಲ್ಲ, ಓಡಾಡಕ್ ಸಾಲ ಆಗಲ್ಲ. ನಮ್ಮಂತವ್ರಿಗೆ ಅನ್ನ ಬಾಯಿಗೆ ಮಣ್ಣಾಕಿದ್ರು ಕರ್ಗೋ ಇವಾಗ ಒಳಪಟ್ಟು ಅಂತಾರ ಸರ್ ತಗೊಂಡು